ನಮಸ್ಕಾರ. ಪಾರ್ವತಿ, ಮೈಸೂರಿಂದ. ಪೇಷಂಟ್ ನಮ್ಮ ಅತ್ತೆ, ಅವ್ರ ಹೆಸರು ತಿಪ್ಪಮ್ಮ. ಅವ್ರ ವಯಸ್ಸು 75. ನಮ್ಗೆ ಗೊತ್ತಾಗಿದ್ದು 15 ದಿವಸ ಆಗ್ತಾ ಇದೆ. ನಮ್ಗೆ ಅವ್ರು ಒಂದು BP ಇಲ್ಲ, ಶುಗರ್ ಇಲ್ಲ, ಚೆನ್ನಾಗೇ ಇದ್ರು. ಇದ್ದಿದ್ದಂಗೆನೆ ಇಲ್ಲಿ ಸ್ವಲ್ಪ ಊದ್ಕೊಂಡಿತ್ತು. ಅವ್ರು 2 ತಿಂಗಳು ಮುಂಚೆ ಕೆಳಗಡೆ ಬಿದ್ಬಿಟ್ರು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಮಗನ ಜೊತೆಲಿ. ಅದಕ್ಕೆ ನಾವು ಬಿದ್ದಿರೋದಕ್ಕೇನೋ ಊದ್ಕೊಂಡಿದೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದ್ರೆ ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ಅವ್ರಿಗೆ ಕ್ಯಾನ್ಸರ್ 4th ಸ್ಟೇಜಲ್ಲಿ ಇದೆ ಅಂತ ಹೇಳಿದ್ದಾರೆ. ರೇಡಿಯೋಥೆರಪಿ ಅದೆಲ್ಲ ಕೊಡ್ಬೇಕಂತ ಹೇಳಿದ್ರು. ನಮ್ಗೆ ಅದೆಲ್ಲ ಮಾಡ್ಸಕ್ಕೆ ಆಗಲ್ಲ ಅಂತ ಹೇಳಿ ನನ್ನ ಮಗ ಅವ್ರ ಫ್ರೆಂಡ್ ಏನೋ ಇದಕ್ಕೆ ಹೋಗಿ ವಾಸಿ ಆಗಿದೆಯಂತೆ, ಪುನರ್ಜನ್ಮ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಅಂತ ಹೇಳಿ ನಾವು ಅಡ್ರೆಸ್ ಹುಡುಕೊಂಡು ಕರ್ಕೊಂಡ್ ಬಂದ್ವಿ. ಊಟ ತಿಂಡಿ ಮಾಮೂಲಿ 250 ಗ್ರಾಮ್ 300 ಗ್ರಾಮ್ ತಿಂತಾರೆ ಒಂದ್ ದಿನಕ್ಕೆ. 1 ಲೀಟರ್ ನೀರಷ್ಟು ಕುಡಿತಾರೆ. ಎಲೆ ಅಡಿಕೆ ತಿಂತಾ ಇದ್ರು. ಅವ್ರು ಎಲೆ ಅಡಿಕೆಯಿಂದ ಅಂತ ಗೊತ್ತಿಲ್ಲ, ಅದೇನ್ರಿಂದ ಅಂತ ಗೊತ್ತಿಲ್ಲ. ಅವ್ರಿಗೆ ಇದ್ದಿದ್ದಂಗೆ ಇವಾಗ ಗೊತ್ತಾಗಿದ್, ನಮ್ಗೆ 1 ತಿಂಗಳಿಗೆ ಗೊತ್ತಾಗಿದ್ದು. ವಂಶದಲ್ಲಿ ಯಾರಿಗೂ ಇಲ್ಲ, ಇವ್ರಿಗೇನೆ. ಎಲ್ಲೂ ತೋರ್ಸಿಲ್ಲ. ನಾವು ಕ್ಯಾನ್ಸರ್ ಆಸ್ಪತ್ರೆ ತೋರ್ಸಿದ್ವಿ. ರೇಡಿಯೋಥೆರಪಿ ಮಾಡ್ಬೇಕಂದ್ರು 28 ದಿವಸ. ನಾವು ಮಾಡ್ಸಕ್ಕೆ ಇದ್ವಿ. 1 ವಾರ ಬಿಟ್ಟು ಹೋಗೋಣ ದುಡ್ಡು ರೆಡಿ ಮಾಡ್ಕೊಂಡಂತ. ಅಷ್ಟರಲ್ಲಿ ನನ್ ಮಗ ಎತ್ಕೊಂಡು ಅವ್ರ ಫ್ರೆಂಡ್ ಕಡೆ ಅವ್ರಿಗೆ ಯಾರಿಗೋ ಇದು ಮೆಡಿಸಿನ್ ತಿಂದು ವಾಸಿ ಆಗಿದೆಯಂತೆ. ನಮ್ ಮಗ ಅದಕ್ಕೋಸ್ಕರ ಈ ಅಡ್ರೆಸ್ ಹೇಳಿ ಅದ್ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸಿ ಇಲ್ಲಿ ಕಳಿಸ್ದ. ತುಂಬಾ ವೀಕ್ ಇದಾರೆ, ತೂಕ ಕಮ್ಮಿ ಇದಾರೆ. ಚೆನ್ನಾಗಿ ನೋಡ್ಕೊಂಡು ಈ ಮೆಡಿಸಿನ್ ಎಲ್ಲ ಪಕ್ಕ ಕ್ಲೀನ್ ಆಗಿ ಕೊಟ್ರೆ ಅವ್ರಿಗೆ ಹುಷಾರಾಗ್ತಾರೆ. ಅವ್ರಿಗೆ ಎಲ್ಲೂ ಅರಳದೆ ಇದ್ರೆ ಹುಷಾರಾಗ್ತಾರೆ ಅಂತ ಹೇಳವ್ರೆ. 2 ಸ್ಕ್ಯಾನಿಂಗು ರಿಪೋರ್ಟ್ ಅದೆಲ್ಲ ಕಳಿಸ್ಬೇಕಂತ ಹೇಳಿದಾರೆ. ವಾಟ್ಸಪ್ಪಲ್ಲಿ ಕಳಿಸ್ತೀನಿ. 2 ಇಡ್ಲಿ ತಿಂತಾರೆ, 1 ರಾಗಿ ಗಂಜಿ ಕುಡಿತಾರೆ, ರವೆ ಗಂಜಿ ಕುಡಿತಾರೆ, ಬಾದಾಮಿ ಹಾಲು ಕುಡಿತಾರೆ, ಮತ್ತೆ ಜ್ಯೂಸ್ ಏನಾದ್ರು ಕುಡಿತಾರೆ. ಎಲ್ಲ ಕುಡಿತಾ ಇದ್ದಾರೆ. ತೂಕ ಕಡಿಮೆ ಇದ್ದಾರೆ. ನೋವು ನುಂಗಕ್ ಆಗ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಇದೆಲ್ಲ ಕುಡಿದ್ರೆ ಸ್ವಲ್ಪ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ. ನಿದ್ರೆ ಮಾಡ್ತಾರೆ, ಇದ್ದಿದ್ದಂಗೆ ಎದ್ದೊಳ್ತಾರೆ.